ಮಾಡಿದ್ದಾರೆ. ನಮಗೆ ಅಮಲಾಪುರಕ್ಕೆ ಫಂಡ್ ಬಿಡುಗಡೆ ಮಾಡಿ ಅಲ್ಲಿ JCB ಈಗ ಲೆವೆಲ್ ಮಾಡಿಸ್ಬೇಕು. JCB ಅಲ್ಲಿ ಹೋಗಿ ಲೆವೆಲ್ ಮಾಡ್ತಾ ಇದೆ ಅಂದರೆ ಆ ಧರಣಿ ಕೈಗೊಳ್ತೀವಿ. ಜಾಯಿಂಟ್ ಡೈರೆಕ್ಟ್ರು ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರು ಮತ್ತು ನಿಮ್ಮ DC ಅವರು ಇದನ್ನ ಹಳೆ ಕಮ್ಮಿ ಹೇಳ್ತಾನೆ ಬಂದಿದ್ದಾರೆ. ಏನು ಅಲಾಟ್ಮೆಂಟ್ ಬಂದಿಲ್ಲ, ಅಲಾಟ್ಮೆಂಟ್ ಕೇಳ್ತೀನಿ ಅಲ್ಲ, ಹೋಗಿ ಬಗ್ಗೆ ಆಗಲ್ಲ. ಇಲ್ಲಿ ಧರಣಿ ಕೂತಿದ್ದಾರೆ ಅಂತ ಕಮಿಷನರ್ ಕರೀವಿ. ಅದು ಯಾರು ಡೈರೆಕ್ಟರ್ ಇದ್ದಾರೆ ಕರೆ ಕೇಳಿ ಅವ್ರಿಗೆ, ಆಯ್ತಾ? ಅಮಲಾಪುರ ಅಲ್ಲ ಜಾಸ್ತಿ ಅಂತ ಮೂರೇ ಇರೋದು, ಮೂರೇ ನಾವು ಅದನ್ನ ಮೂರೇ ಇರೋದು. ನೀವು ಕೆಲವೆಲ್ಲ ಕೈ ಬಿಟ್ಟಿದ್ದೀವಿ. ಕರೆಕ್ಟ್ ಅದು ಅವರು ಮಾಡ್ಕೊಂಡ್ರೆ ಕೆಲಸ ಮಾಡಿದ್ರೆ ನಿಮಗೆ ಸ್ಪಂದಿಸ್ಬಿಟ್ರೆ ಏನು ತೊಂದರೆ ಇಲ್ಲ. ಈಗ ನಮಗೆ ಆಗ್ಬೇಕಾಗಿಷ್ಟೇ. ಈಗ ತಾವು ನಮ್ಮ ಇದರಲ್ಲಿ ಏನೂ ಇಲ್ಲ ಅಂದರೆ ತಾವು ಸೂಪರ್ವೈಸಿಂಗ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ತಾಲೂಕು ದಂಡಾಧಿಕಾರಿಗಳಾಗಿ ಈಗ ಯಾರು ನಿಮ್ಮ ಜಾಯಿಂಟ್ ಹೇಳ್ಬಿಟ್ಟು ನೋಡಿ ಅವರು ಜನ ಕೂತಿದ್ದಾರೆ. ಜನ ಅವ್ರು ಏನು ಹೇಳ್ತಾರೆ, ಅಮಲಾಪುರಕ್ಕೆ ಸಂಬಂಧಪಟ್ಟಂತೆ ಜನ ಹೇಳ್ತಿರ್ತೇನೆ. ಈಗ ಜನ ಕೂತಿದ್ದಾರೆ, ಅಮಲಾಪುರದಲ್ಲಿ ಕೂತಿದ್ದಾರೆ. ಈಗ ಹೇಳ್ತಿರೋದೇನಪ್ಪ ಅಂತಂದರೆ, ನಾವು ನಮ್ಮ ಸಮಿತಿಯವರು ಸಾಕಷ್ಟು 2 ವರ್ಷದಿಂದಲೂ ಕೂಡ 2 ವರ್ಷದ ಹಿಂದೆಗಡೆ ಜಮೀನು ಮಂಜೂರು ಆಗ್ಬಿಟ್ಟಿದೆ. ಟೆಂಪ್ರವರಿ ನೀರು ಕೊಟ್ಟಿದ್ದಾರೆ, ಟೆಂಪ್ರವರಿಗೆ ಇದನ್ನು ಸ್ವಲ್ಪ ಗಾಳಿ ಬಿಡ್ರಪ್ಪ, ಸ್ವಲ್ಪ ಫ್ಯಾನ್ ಏನಾದರೂ ಆನ್ ಆಗಿಲ್ಲ, ಸ್ವಲ್ಪ ಗಾಳಿ ಬಿಡ್ರ. ಹೊಸದಾಗಲ್ಲ, ಸ್ಪಂದನೆ ಇದೆ, ಕೆಲಸ ಮಾಡ್ತಿದ್ದೀವಿ, ಮಾಹಿತಿ ಬಂದಿದೆ. ಇಲ್ಲ ಅಂತಂದರೆ ನಾವು ಮಾಡ್ತಿರಲಿಲ್ಲ. ಇಲ್ಲಿ ಮೇಡಮ್ ಆಯಿತು. ಈಗ ಅಮಲಾಪುರದ್ದು ಫೈನಲಿ ಇಷ್ಟೇ, ಜಾಯಿಂಟ್ ಡೈರೆಕ್ಟರ್ಗೆ ಮತ್ತು DC ಅವ್ರಿಗೆ ಹೇಳಿ ಮತ್ತು ಪಟ್ಟಿ ಮಾಡಿಸಿ. ಪಟ್ಟಿ ಮಾಡೋದನ್ನು ಅವರು ಏನು ಅವರು ಇದು ಒಂದು ಇದಿದೆ, ಜಿಲ್ಲಾ ಒಂದು ಅಲೆಮಾರಿ ಬರುತ್ತೆ, ಅದು ಅದರಲ್ಲಿ ಆ ಪಟ್ಟಿಗಳನ್ನ ಮಾಡಿಬಿಟ್ಟು ರಾಜೀವ್ ಗಾಂಧಿ ನೇಮಕ್ಕೆ ಹಕ್ಕುಪತ್ರಗಳು ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಆ ಒಂದು ಅದನ್ನು ಕಳಿಸ್ಕೊಟ್ಬಿಟ್ಟು ನಮಗೊಂದು ಕಾಪಿ ಅಮೌಂಟ್ ತರಿಸ್ಕೊಂಡು ಅಲ್ಲಿ JCB ಬಂದು ಲೆವೆಲ್ ಮಾಡ್ತಾ ಐತೆ ಅಂತ ನಮಗೆ ಗೊತ್ತಾಯಿತು ಅಂದರೆ ಆ ಒಂದು ಇಶ್ಯೂನ ಕೈ ಮುಗೀತು, ಆಯ್ತಲ್ಲ. ಮತ್ತು ಬಿಲ್ಲಿಂಗ್ ಕಲ್ಲು ಇದನ್ನು DC ಅವ್ರಿಗೆ ಕಳಿಸಿರಲ್ಲ, ಆ ಕಳಿಸಿರುವಂಥ ಡಾಕ್ಯುಮೆಂಟ್ಸ್ ಒಂದು ಪ್ರಪೋಸಲ್ ಕಳಿಸಿದ್ದೀವಿ. ಅದು ಸ್ಕೆಚ್ ಇನ್ನೊಂದು ಏನಿದ್ರು ಅದನ್ನು ನಮಗೆ ಕೊಡಿ. ಅದಾದಮೇಲೆ 3ನೇದು ಚಿತ್ರಕಲಾ ಕಲೆ, ಯಾರು ನಿಮ್ಮ ರೆವೆನ್ಯೂ ಇನ್ಸ್ಪೆಕ್ಟರ್ಗೆ ವಿಲೇಜ್ ಬಗ್ಗೆ ಹಾಕಿದ್ರಲ್ಲ ಅದನ್ನು ಗುರುತಿಸ್ಕೊಂಡ್ಬರ್ತೀವಿ. ಇನ್ನೂ ಒಂದು ತಿಂಗಳಾಗಿ ಕಷ್ಟು ಜಾಗದಲ್ಲಿ ನಾವು ಹುಡುಕ್ಬೋದು. ಅದು ಇನ್ನೂ ನಮಗೆ ಈಗ ಮೂರೇ ಇಶ್ಯೂ ಇನ್ನೂ ವ್ಯಾಪ್ತಿಯಲ್ಲಿ ಇನ್ನೊಂದೇನಪ್ಪ ಅಂದರೆ, ಈಗ ತುಮಕೂರು ನಗರದ ಸೈಟ್ ಟೆಸ್ಟ್ ಪೀಪಲ್ಸ್ಗೆ ಅವ್ರಿಗೆಲ್ಲರಿಗೂ ಕೂಡ ಈಗ ಅಲ್ಲಿ ಯಾವುದೋ ಒಂದು ಹತ್ರ ಇರೋದು ಅದು ಹ್ಯಾಂಡ್ ಓವರ್ ಆಗಿದೆ. ಅದು ದೇವಸ್ಥಾನಕ್ಕೆ ಉಡೋಗೂ ಹೋಗಿತ್ತು. ಕಮಿಷನರ್ ಬಂದು ಉತ್ತರ ಕೊಡ್ತಾರೆ. ಕಮಿಷನರ್ ಬಂದು ನೀವು ಹೇಳಿ, ಸ್ಪಷ್ಟವಾಗಿ ಹೇಳಿ DC ಅವ್ರಿಗೆ, ಕಮಿಷನರ್ ಬಂದು ಇಲ್ಲಿ ತಾವು ಹೆಂಗೆ ಕೂತಿದ್ದೀರಿ ಹಂಗೆ ಕೂತ್ಕೊಂಡು ಜನಗಳಿಗೆ 1-2 ಇಶ್ಯೂ ಇದೆ, ಅವರವು 2-3 ಇಶ್ಯೂ ಇದೆ, ಅದನ್ನು ಬಂದು ಇಲ್ಲೇ ಕೂತ್ಕೊಂಡು ಹೇಳಬೇಕು. ಮತ್ತು ಅವರ ರೆಪ್ರೆಸೆಂಟೇಟಿವ್ ಆಗಿ ಯಾರನ್ನ ಬಂದರೆ ನಾವು ಕೇಳೋದಿಲ್ಲ, ಅದನ್ನು DC ಅವ್ರಿಗೆ ನೇರವಾಗಿ ಹೇಳಿ. ಕಮಿಷನರೇ ಬಂದಿರ್ತಿತ್ತು, ನಾವು ಒಪ್ಪೋದಿಲ್ಲ. ಸಾಮಾನು ಕೊಟ್ಟು ತಯಾರೇ ಬರಬೇಕು. ಅದು ಹೇಳಿ ಅವ್ರ ಅಧೀನವರು ಅಧಿಕಾರಿಗಳು ಬೇಕಾಗಿಲ್ಲ, ಯಾಕಂತಂದರೆ ಅವಶ್ಯಕತೆ ಇಲ್ಲ, ಅವ್ರ ಕೈಲಿ ಏನೂ ಆಗೋದಿಲ್ಲ. ಬಂದು ಹೇಳ್ತೀವಿ ಅಂತಾರೆ ಅಷ್ಟೇ. ಕಮಿಷನರೇ ಬರಬೇಕು. ಟೈಮಲ್ಲೂ ಬಂದಿಲ್ಲ ಅವರು, ಕಳಿಸ್ಕೊಟ್ಟಿದ್ರು. ಇನ್ನೊಂದು ಮೇಡಮ್, ಈಗ ನೀವು ಬರ್ದಲೆ ನಿಮ್ಗೆ ಯಾರು ಕಳಿಸ್ಕೊಟ್ರೆ ಏನು ಹೇಳ್ತೀವಿ, ಹೇಳ್ತೀವಿ ಅಂತ ಅಲ್ವಾ, ನಿಮ್ಗೆ ಹೇಳ್ತೀವಿ ಅಂತಾರೆ. ದಯವಿಟ್ಟು ಅದು ಈಗ ಅಷ್ಟೇ 3 ಇಶ್ಯೂ ಇದೆ, 3 ಇಶ್ಯೂಲ್ಲಿ ಇದು ಮಾಡಿ. ನಿಮ್ಮ ಇನ್ನೊಂದೇನಪ್ಪ ಅಂತಂದರೆ ಏನು ನಿಮ್ಮ ತಾಲ್ಲೂಕು ಕಚೇರಿ, ನಿಮ್ಮ ತಾಲೂಕು ಆಫೀಸಲ್ಲಿ ಯಾರು PS ಯಾರಿದ್ದಾರೆ, ನಾನು ಹೇಳ್ತಿಲ್ಲ, ನಾನೇ ಹೇಳ ಅಥವಾ ನೀವೇ? ಅವರೇ ಹೇಳಿ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆದೇಶ ಮಾಡಿದ್ದಾರೆ. ಈಗ ನೀವೇ ಅದನ್ನು ರಿವ್ಯೂ ಮಾಡಿ, ಈಗಾಗಲೇ DC ಅವರು ಕೂಡ ರಿವ್ಯೂ ಮಾಡಿ ಅಂತ ಹೇಳಿ ಕಳಿಸಿ ಅಂತ ಹೇಳಿದ್ದಾರೆ. ನೀವು ಬೇರೆ ಯಾವುದೇ ನಮಗೆ ಬೇರೆ ಮರು ಉತ್ತರ ಹೇಳೋದು ಬೇಡ. ಸರ್ಕಾರದ ಸುತ್ತೋಲೆಯನ್ನು ನಾವು ಕೇಳ್ತಾ ಇದ್ದೀವಿ, ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ನಾವು ನಮ್ಮ ಇದಲ್ಲ, ಅದು ಸರ್ಕಾರದ ಸುತ್ತೋಲೆ ಅಂತೆ, ಅದನ್ನು ತೊಗೊಬರ್ಬೇಕು. ಯಾಕಂದರೆ ಇದು ನಾವು ಇದು ಕೂಡ ಬೇಡಿಕೆ ಇದೆ. ನೀವು ಅಲ್ಲಿಗೆ 4 ವಿಷಯ ಇದು ಕೂಡ ಬೇಡಿಕೆ ಇದೆ. ನೀವು ಅದನ್ನು ತೊಗೊಂಬಂದು ನಾವು ರಿವ್ಯೂ ಮಾಡಿದ್ದೀವಿ ಅಂತ ಹೇಳಿ ಯಾವ ವಿಲೇಜ್ ಅಕೌಂಟೆಂಟು ಕೂಡ ಇರಬಾರ್ದು ನಿಮ್ಮ ಆಫೀಸಲ್ಲಿ, ಇರಬಾರ್ದು. ಯಾಕೆಂದರೆ ಜನಗಳು ಕೆಲಸ ಮಾಡ್ತಾರೆ ಈ ಫೀಲ್ಡಲ್ಲಿ. ದಯಮಾಡಿ ಅದನ್ನು ನಾನು ತಯಾರು ಮಾಡಿ ಸ್ಥಾನದಲ್ಲಿ ಅವ್ರು ಕೆಲಸ ಮಾಡಿ ಅಷ್ಟೇ. ಯಾಕೆಂದರೆ ನಮಗೆ ಗೊತ್ತಿದೆ ಮೇಡಮ್, ಯಾಕಂತಂದರೆ ಎಲ್ಲರೂ ಕೂಡ ಡೆತ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು, ವಂಶವೃಕ್ಷ, ಏನೋ
ಅದು ಬೆಳೆ ದೃಢೀಕರಣ ಪತ್ರ ಪ್ರತಿಯೊಂದಕ್ಕೂ ದಿನ ಬೆಳಗ್ಗೆ ಎದ್ರೆ ಅಲ್ಲಿ ಓಡಿ ಸರ್ಕಲಲ್ಲಿ ಕೂತ್ಕೊತಾರೆ, ಕಾಯ್ತಾರೆ. ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿ ಸಿಗಲ್ಲ. ಈಗ ಯಾವುದೋ ಒಂದು ಚೆಕ್ ಲಿಸ್ಟ್ ತೆಗೆಸ್ತೀವಿ, ನಮ್ಮ ಗಮನಕ್ಕೆ ಇರಲಿ ಮೇಡಮ್, ಇದು ಚೆಕ್ ಲಿಸ್ಟ್ ತೆಗೆಸ್ತೀವಿ. ಚೆಕ್ ಲಿಸ್ಟ್ ತೆಗೆಸುವಾಗ ಸಂಬಂಧಪಟ್ಟಂತೆ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟರ್ಗೆ ಅದು ಹೋಗ್ಬೇಕು. ಮೊದಲೇ ಇಲ್ಲೇನು ಹೇಳ್ತಾರೆ, ಚೆಕ್ ಲಿಸ್ಟ್ ತೆಗಿಬೇಕಾದ್ರೆ ಫಸ್ಟ್ ವಿಲೇಜ್ ಅಕೌಂಟೆಂಟರ್ ಕಡೆಯಿಂದಲೇ ರಿಪೋರ್ಟ್ ಹಾಕ್ಕೊಂಡ್ಬಂದ್ಬಿಡಿ ಅಂತ. ಮೇಡಮ್ ಒಂದು ವಾರಾನುಗಟ್ಟಲೆ 10 ದಿನ, ತಿಂಗಳು 15 ದಿನದ ಗಟ್ಟಲೆ ಸಿಗದೇ ಇಲ್ಲ ವಿಲೇಜ್ ಅಕೌಂಟೆಂಟರ್ ರೆವಿನ್ಯೂ. ಹೆಂಗೆ ಅವರು ಚೆಕ್ ಲಿಸ್ಟ್ ಸಾಧ್ಯ? ಮತ್ತು ಆ ವಿದ್ಯಾರ್ಥಿಗಳು ಮಕ್ಕಳಿಗೆ ಯಾವುದೋ ಒಂದು ಏನೋ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ, ಕ್ಯಾಸ್ಟು ಇನ್ಕಮ್ ಏನೋ ಒಂದು ಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಜನಗಳು ಎಷ್ಟೆಲ್ಲ ಇದಾಗುತ್ತೆ. ಹೀಗಾಗಿ ಇನ್ನೊಂದು ಏನಪ್ಪ ಅಂತಂದರೆ, ಪ್ರಮುಖವಾಗಿ ಸಾಕಷ್ಟು ವರ್ಷದಿಂದಲೂ ಅಲ್ಲೇ ಬೀಳ್ತಿದ್ದಾರೆ. ಅದನ್ನು ಮೊದಲು ವಿಲೇಜ್ ಅಕೌಂಟೆಂಟ್ ಯಾರಿದ್ದಾರೆ, ಇಲ್ಲ ನೀವು ಹೇಳಿ ಯಾರಿದ್ದಾರೆ ಅಂತ, ಇಲ್ಲ ನಾವು ಹೇಳ್ತೀವಿ ನಿಮ್ಮ ತಾಲ್ಲೂಕಿನಲ್ಲಿ. ಮತ್ತು ಆಮೇಲೆ ಯಾವುದೋ ಒಂದು ಇದೆಲ್ಲ ಇದೆ, ಯಾವುದು ಡಯಟಲ್ಲಿದ್ದಾರೆ ನಿಮ್ಮ ತಾಲ್ಲೂಕಿಗೆ ಸಂಬಂಧಪಟ್ಟಂತೆ, ಮೂಲ ಯಾವುದು, ಮೂಲ ಎಲ್ಲಿ ಅವ್ರದ್ದು ಇದಿದೆ ಅನ್ನೋದನ್ನ ನಾವು ಸಮಾಧಾನ ಹೇಳ್ತೀವಿ. ಸೊ ಹಂಗಿರೋದ್ರಿಂದ ಅವರು ಮೊದಲು ರಿಲೀವ್ ಮಾಡಿಕೊಂಡು ಯಾರ್ಯಾರಿದ್ದಾರೆ ಅಂತ ಒಂದು 4 ಅವರು ಈನಲ್ಲಿ ಅವ್ರು ಕೆಲಸ ಮಾಡಿ, ಅವ್ರು ಮೀನಿಲ್ಲಿ ಮಾತೃ ಇಲಾಖೆಗೆ ಹೋಗ್ಬೇಕಷ್ಟೇ. ಮಾತು ಇಲಾಖೆ ಅಲ್ಲ, ಅಲ್ಲ, ಮೀನು ಇಲಾಖೆ ಅಲ್ಲ, ಇಲಾಖೆನೇ ಅವರು ಬೇರೆ ನಾಲ್ಕೇ ಇಶ್ಯೂ ಅದೊಂದು ಆಗಬೇಕು. ಮತ್ತು ಅವ್ರು ಯಾರು ಜಾಯಿಂಟ್ ಡೈರೆಕ್ಟ್ರೋ ಬಂದು ಡಿ ಸಿ ಅವರು ಉತ್ತರ ಕೊಡಲಿ ಅಂತ. ಈಗ ಏನು ಬಂದು ರಿಲೀಸ್ ಮಾಡೋಕ್ಕೆ ಸ್ವಲ್ಪ ನೀವು ನಿಮ್ಮ ವ್ಯಾಪ್ತಿನಲ್ಲಿಲ್ಲ, ನಿಮ್ಮ ವ್ಯಾಪ್ತಿನಲ್ಲಿಲ್ಲ. ಸೊ ಅವರು ಬಂದು ಉತ್ತರ ಕೊಡಿ. ಮತ್ತು ಅದು ಕೇಳಿಬಿಡಿ ಸ್ಪಷ್ಟವಾಗಿ, ಅಮಲಾಪುರದ್ದು ಪಟ್ಟಿ ಆರ್ ಜಿ ಎಸ್ ಅಲ್ಲಿ ಹೋಗಬೇಕು, ಏನು ಅದು ಏನು ಫಲಾನುಭವಿಗಳ ಪಟ್ಟಿ ಅಲ್ಲಿ ಹೋಗಬೇಕು. ಆ ಒಂದು ಕಾಪಿ ನಮಗೆ ಕೊಡಬೇಕು. ಹಕ್ಕುಪತ್ರಗಳು ಬಿಡುಗಡೆ ಮಾಡೋದಕ್ಕೆ ಅಲ್ಲಿ ಹೋಗಬೇಕಾಗುತ್ತೆ. ಅದೊಂದು ಕಾಪಿ ನಮಗೆ ಕೊಡಬೇಕು ಡಿ ಸಿ ಅವರು. ಮತ್ತು ಆಮೇಲೆ ಅಮೌಂಟ್ ರಿಲೀಸ್ ಮಾಡಿಸ್ಕೊಂಡು ತೊಗೊಂಡು ಬಂದು, ಮೇಡಮ್ ಅವ್ರು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಅಮೌಂಟ್ ರಿಲೀಸ್ ಆಗಬೇಕು. ಯಾಕಂದರೆ 2 ವರ್ಷ ಆಗಿದೆ ಜಮೀನು ಕೊಟ್ಟು. ಯಾಕೆಂದರೆ ಹುಲಿಕುಂಟೆ ಇನ್ನೊಂದು ಬೇರೆ ಬೇರೆ ಗುಬ್ಬಿ ತಾಲೂಕು ಅಲ್ಲೆಲ್ಲನೂ ಕೂಡ ಇದನ್ನು ಕೊಟ್ಟು ಲ್ಯಾಂಡ್ ಕೊಟ್ಟು 8-10 ವರ್ಷ ಆಗಿತ್ತು. ಯಾರು ಕೇಳ್ತಿರ್ಲಿಲ್ಲ ಅವ್ರ ಪರವಾಗಿ, ಅವರು ಕೇಳೋಕ್ಕೆ ಧ್ವನಿ ಇಲ್ಲ ಅವ್ರಿಗೆ. ಸೊ ಹಂಗಿರೋದ್ರಿಂದ ನಾವು ಹೋದ್ಮೇಲೆ ಇದೆಲ್ಲ ಲೇಔಟ್ ಆಗಿ ಎಲ್ಲ ಆಗಿದೆ. ನೋಡಿ ನಾಗೋಲಿ, ನಾಗೋಲಿಯೂ ಅಷ್ಟೇ 9 ಲಕ್ಷ ಬಿಡುಗಡೆ ಮಾಡಿಸಿದ್ರು ಸಾಹೇಬರು, ಡಿ ಸಿ ಸಾಹೇಬ್ರು ಹಿಂದೆ ಇದ್ದವರು. ಸೊ 2ನೇ ಫಂಡು ಹೆಚ್ಚುವರಿ ಹಣ ಬೇಕು ಅಂತ ಹೇಳ್ಬಿಟ್ಟು ಈಗ ಪ್ರಭುತ್ವದಲ್ಲಿ ಕಳಿಸಿದ್ದಾರೆ. ಅದು ಇಲ್ಲಿವರೆಗೂ ಬರೋದ್ರಲ್ಲೇ ಇದೆ. ಹಂಗಾಗಿ ನಾವು ಕೇಳೋದು ಇಷ್ಟೇ, ಎಲ್ಲಿ ತರ್ತಾರೋ ನಮಗೆ ಗೊತ್ತಿಲ್ಲ. ಕಮಿಷನ್ ಬರೋಕ್ಕೆ ಹೇಳಿ, ಡಿ ಸಿ ಅವ್ರಿಗೆ ಹೇಳಿ, ಕಮಿಷನ್ ಬರೋಕ್ಕೆ ಹೇಳಿ ಅಷ್ಟೊಂದು ಮಾಡಿಸಿ. ಮತ್ತು ಆಮೇಲೆ ಜಿಲ್ಲಾ ಆಸ್ಪತ್ರೆದು ಈಗ ನಮ್ಗೆ ಹೇಳೋ ಬೇಡ, ಆದ್ರೂ ಹೇಳಿರಿ ನೀವು ಡಿ ಸಿ ಅವ್ರ ಗಮನಕ್ಕೆ ತನ್ನಿ. ನಾನು ರಾತ್ರಿ ಹೇಳೋಕ್ಕಾಗಿಲ್ಲ, ಬೇರೆ ಬೇರೆ ಏನೋ ಇಶ್ಯೂಸ್ ಎಲ್ಲ ಮಾತಾಡಿದ್ರು. ಸೊ ಜಿಲ್ಲಾ ಆಸ್ಪತ್ರೆಗೆ ಆಂಬುಲೆನ್ಸ್ ಬೇಕು, ದುಡ್ಡಿಲ್ಲ, ಜಿಲ್ಲಾಡಳಿತದಲ್ಲಿ ದುಡ್ಡಿಲ್ಲ ಅಂದರೆ ದುಡ್ಡು ಎಲ್ಲಿದೆ ಅಂತ ನಾನು ಹೇಳ್ತೀನಿ. ಅದರಲ್ಲಿ ತಗೊಂಬಂದು ನಿಲ್ಲಿಸ್ಬೇಕಿದೆ. ಅಲ್ಲಿ ಹೆಲಿಕಾಪ್ಟರ್ ತಂದು ನಿಲ್ಲಿಸಿದಾರಲ್ಲ, ಹಂಗೆ ಇಲ್ಲಿ ವೆಂಟಿಲೇಟರ್ ಆಂಬುಲೆನ್ಸ್ನ ಜಿಲ್ಲಾ ಆಸ್ಪತ್ರೆ ತಂದು ನಿಲ್ಲಿಸ್ಬೇಕು. ಡಿ ಸಿ ಅವ್ರಿಗೆ ಹೇಳಿ, ಯಾವುದೇ ಕಾರಣಕ್ಕೂ ಧರಣಿನ ಕೈ ಬಿಡೋ ಪ್ರಮೇಯ ಏನೂ ಇಲ್ಲ. ನೀವು ಡೈರೆಕ್ಟಾಗಿ ಹೇಳ್ಬಿಡಿ ಅವ್ರಿಗೆ, ಇಷ್ಟು ಇಶ್ಯೂ 4 ಇಶ್ಯೂ ಇದೆ, 4 ಇಶ್ಯೂದಲ್ಲಿ ನೀವು ದಯಮಾಡಿ ಹೆಣ್ಮಕ್ಳು ಒಂದೇ ಅಲ್ಲ, ಇಲ್ಲಿ ಕಣ್ಣು ಕಾಣ್ತಿದ್ದವ್ರು ಇದ್ದಾರೆ. ಎಲ್ಲಾದ್ರೂ ಕೂಡ ನೋಡಿ, ಇಷ್ಟು ಮಹಾನಗರ ಪಾಲಿಕೆಯಿಂದ ಅಲ್ಲ ಮೇಡಮ್, ಈ ಕಾಲದಲ್ಲಿ ಅಂತ ಅವ್ರ ಬಂದು ಧರಣಿ ಎಲ್ಲಾದ್ರೂ ಕೂಡ ಅವ್ರು ಕಳಿಸಿ ವಿಡಿಯೋ ಮಾಡ್ತಿದ್ದಾರಲ್ಲ, ಗಾಳಿ ಹಾಕಿ ಸೊ ಆ ಟೈಮಲ್ಲಿ ಮಹಾನಗರ ಪಾಲಿಕೆಯಿಂದ ನಮಗೆ ವ್ಯವಸ್ಥೆ ಮಾಡ್ತಾರೆ. ಈ ಸರಿ ಕಾನೂನೇನೋ ಬೇರೆ ಆಗಿದೆ ಅಂತ ತೊಂದರೆ ಇಲ್ಲ, ವಿಮಾನ ಸರಣಿ ಹೇಳಿ ಸರ್, ಏನು ಉತ್ತರ ಹೇಳಿದ್ರು ಅಂತ ಹೇಳಿ ಸರ್. ಮೇಡಮ್ ಗೊತ್ತಿರಬೇಕು. ಕಣ್ಣಿದ್ದು ಕೇಳಿದ್ರೆ ಅದೇನೋ ನೋಡಕ್ಕಾಗಲ್ಲ, ಸರ್ಕಾರದ್ದು ಕೇಳಕ್ಕಾಗಲ್ಲ, ಹಂಗಾಗ್ತದೆ ಪರಿಸ್ಥಿತಿ. ಯಾಕೆ ಹೇಳಿದೆ ಅಂದ್ರೆ ಸರ್ಕಾರದ ವಿರುದ್ಧನೇ ಮಾಡ್ತಾ ಇದ್ದೀರಾ ನೀವು, ನಾವೇ ನೀರು ಕೊಡಬೇಕು ಅಂತ ಕೇಳಿದ್ರೆ ಇನ್ನೊಂದು ಮೇಡಮ್ ಕೂಡ ಅಟ್ಲೀಸ್ಟ್ ಮಾನವೀಯ ಇವರಿಂದ ಎಬೋ ಇದ್ದಾರೆ ಅವರು, ಹೇಳಕ್ಕಾಗಲ್ಲ. ಮಾಹಿತಿ ಬೇಕು. ನಿಮ್ಗಿಂತ ಎಬೋ ಇದ್ದಾರೆ ಅವರು, ಹೇಳಕ್ಕಾಗಲ್ಲ. ಅದನ್ನೇ ಹೇಳಿದ್ದು. ನಾನು ಹೇಳ್ತಿರೋದೇನು ಗೊತ್ತಾ, ಫಾರ್ ಅವರ ಮಾಹಿತಿ ಇರಲಿ. ಅದು ನನಗೆ ಇನ್ನೊಂದು ವಿಲೇಜ್ ಅಕೌಂಟೆಂಟ್ ನಿಲ್ಲ ಇನ್ನು ಮುಂದುವರೆದು ಮಡಿಕೇರಿ ಸಂಧಿ ಒಳಗಡೆ ನೀವೇ ಮಾತಾಡೋದು ಬಂದು